ನಮಸ್ತೆ ಹರಿ ಓಂ. ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಶ್ರೀ ಶರಣಸರಸ್ವತಿ ದೇವಾಲಯದ ಒಂದು ಪುರಾತನ ದೇವಾಲಯ ತೋರಿಸ್ಲಿಕ್ಕೆ ಹೊಂಟೀನಿ, ನೋಡೋಣ ಬರ್ರಿ. ಈ ಒಂದು ದೇವಾಲಯದ ನಾವು ನವರಂಗಕ್ಕೆ ಪ್ರವೇಶ ಮಾಡಿದಂತೆ ಅದ್ಭುತ ಶಿಲ್ಪ ಕೆತ್ತನೆಯೊಂದಿಗೆ ಕೂಡಿದ ಕಂಬಗಳನ್ನು ಇವತ್ತಿನ ದಿವಸ ನಮ್ಗೆ ನೋಡ್ಲಿಕ್ಕೆ ಸಿಗ್ತದ. ಹಾಗೆ ಅಲ್ಲಿನ ಶಿವನ ಮುಂದೆ ಒಂದು ನಂದಿ ವಿಗ್ರಹನ ಇರಿಸ್ಯಾರ, ನೋಡ್ಲಿಕ್ಕೆ ಎಷ್ಟೋ ಅದ್ಭುತ. ಉದಾಹರಣೆಗೆ ತಾವಿಲ್ಲಿ ಗಮನಿಸಬಹುದು, ಇದನ್ನ ಭುವನೇಶ್ವರಿ ಅಂತಾರ. ಅವ್ರ ರಾಜ ಮಹಾರಾಜರು ಏನು ಅದ್ಭುತ ಶಿಲ್ಪ ಕೆತ್ತನೆಯೊಂದಿಗೆ ಮಾಡಿದ್ರಂತ ನೀವೇ ಊಹೆ ಮಾಡ್ರಿ. ಇವಾಗಿನ ಟೈಮ್ನಾಗ ಇಂಜಿನಿಯರ್ಸ್ಗಳ್ನು ಸಿಮೆಂಟ್ಲಿಂತ ಮಾಡ್ಲಿಕ್ಕಿಲ್ಲ, ಆದ್ರೆ ಅವಾಗಿನ ಕಾಲನಾಗ ಆರ್ಕಿಟೆಕ್ಚರ್ ಹೆಂಗಿತ್ತ ಅಂತ ನೋಡ್ರಿ. ಕಲ್ಲಿನ ಮೇಲೆ ಒಂದು ಗುಡಿ ಕಟ್ಟಿರ್ತಾರಂದ್ರೆ ನಾವು ಊಹೆನೆ ಮಾಡ್ಬೋದು ಬರೀ, ಯಾಕಂದ್ರೆ ಈಗ ಕಟ್ಟಿಸ್ಲಿಕ್ಕೆ ಅಸಾಧ್ಯ. ಇಲ್ಲಿ ಜಯ ಮತ್ತು ವಿಜಯ ಅನ್ನೋದು ಎರಡು ಮೂರ್ತಿಗಳನ್ನು ನೋಡ್ಲಿಕ್ಕೆ ಸಿಗ್ತದ. ಹಾಗೆ ಮತ್ತು ನಾಗ ಕಲ್ಲುಗಳನ್ನು ಇವತ್ತಿನ ದಿವಸ ನಾವು ನೋಡ್ಲಿಕ್ಕೆ ಸಿಗ್ತದ. ಅದೇ ಒಂದು ಶಿವನ ದ್ವಾರಕ್ಕೆ ಎಷ್ಟು ಅದ್ಭುತ ಶಿಲ್ಪ ಕೆತ್ತನೆಗಳನ್ನು ಮಾಡ್ಯಾರ. ಆದ್ರೆ ಇವತ್ತಿನ ದಿವಸ ಅಲ್ಲಿ ಪೇಂಟ್ ಬಡ್ದು ಇವತ್ತಿನ ದಿವಸ ಯಾರಿಗೂ ಕಾಣಿಸ್ಲಾರ್ದಂಗೆ ಮಾಡಿಟ್ಟಾರ. ಪೂರ್ವಜ ರಾಜ ಮಹಾರಾಜರು ಇವನ್ನ ಶತಮಾನಗಳ ಹಿಂದೆ ಇವತ್ತಿನ ಯುವ ಪೀಳಿಗೆಗಾಗಿ ಕಟ್ಟಿಸ್ಕೊಟ್ಟು ಹೋಗ್ಯಾರ ಅಂತೇಳಿ ನಾವೆಲ್ಲರೂ ಅನ್ಕೋಬಹುದು. ಈ ಒಂದು ಅದ್ಭುತ ಶಿವಾಲಯವು ನಮ್ಮ ಕಲಬುರಗಿ ಜಿಲ್ಲೆಯಿಂದ ಬರೀ 5 ಕಿಲೋಮೀಟರ್ನಾಗ ಇರ್ತದ. ನಮ್ಮ ಜಿಲ್ಲೆಯ ನಿರ್ಲಕ್ಷಿಸಲ್ಪಟ್ಟ ದೇವಾಲಯಗಳಲ್ಲಿ ಇದನ್ನೂ ಒಂದಾಗಿರ್ತದ. ಮುಂದಿನ ಭಾಗನಾಗ ಅಲ್ಲಿ ವೀರಗಲ್ಲುಗಳು ಅವ, ಅದ್ರ ಮುಂದಿನ ಭಾಗನ ತೋರಿಸ್ತೀನಿ. ಧನ್ಯವಾದ.